ಹಲೋ ಫ್ರೆಂಡ್ಸ್, ಅಸ್ಸಲಾಮು ಅಲೈಕುಮ್. ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಸಿನ್ ಫ್ರೀ ಕಿಚನ್. ನಾನಿವತ್ತು ಅವರೆಕಾಯಿಂದ ಒಂದು ಸೂಪರ್ ಆದ ಸಾಂಬಾರ್ ರೆಸಿಪಿನ ನಿಮ್ಮೊಂದಿಗೆ ಶೇರ್ ಮಾಡ್ತಿದ್ದೀನಿ. ಇದು ತುಂಬ ಟೇಸ್ಟ್ ಆಗಿರುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಇದಕ್ಕೆ ನಾನು 1 ಕಪ್ ಆಗುವಷ್ಟು ಅವರೆಕಾಯಿನ ತೊಗೊಂಡಿದ್ದೀನಿ. ಅದಕ್ಕೆ ನಾನು 2 ಕಪ್ ಆಗುವಷ್ಟು ಅಂದರೆ ಅವರೆಕಾಯಿ ಮುಳುಗುವಷ್ಟು ಇದಕ್ಕೆ ನೀರನ್ನು ಹಾಕಿ ನೈಟು ನೆನೆಸಿ ಇಡಬೇಕು. ನೆನೆಸಿಟ್ಟ ಈ ಅವರೆಕಾಯಿ ನೋಡಿ ನಾನು ನೈಟ್ ನೆನೆಸಿಟ್ಟಿದ್ದೀನಿ. ಇದು ಮಾರ್ನಿಂಗಿಗೆ ಈ ಥರ ಮೆತ್ತಗಾಗಿರುತ್ತೆ. ಈಗ ಇದರ ಸಿಪ್ಪೆ ಬೇರೆ ಮತ್ತು ಅವರೆಕಾಯಿ ಬೇರೆನ ಹೀಗೆ ಹೀಗೆ ಇದನ್ನು ಬೇರೆ ಬೇರೆ ಮಾಡ್ಕೋಬೇಕು. ನೋಡಿ, ಹೀಗೆ ಪ್ರೆಸ್ ಮಾಡಿದ್ರೆ ಇದು ಹೀಗೆ ಚೆನ್ನಾಗಿ ಬರುತ್ತೆ, ಅದರಲ್ಲಿ ಸಿಪ್ಪೆ ಬೇರೆ ಆಗುತ್ತೆ. ಈಗ 1 ಕಪ್ಪು ಅವರೆಕಾಯಲ್ಲಿ ಇದು ಇಷ್ಟು ಬೇಳೆನ ಈ ಥರ ಮಾಡಿಟ್ಟಿದ್ದೀನಿ. ನೋಡಿ, ಹೀಗೆ ಮಾಡಬೇಕು. ಇದೊಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ, ಆದರೆ ಇದು ತುಂಬ ಟೇಸ್ಟ್ ಆಗಿರುತ್ತೆ. ಹೀಗೆ ಮಾಡಿದ್ಮೇಲೆ ಈಗ ನಾವು ಇದಕ್ಕೆ ಒಂದು ಮಸಾಲೆನ ರೆಡಿ ಮಾಡೋಣ. ಮಸಾಲೆಗೆ ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ 2 ಮೀಡಿಯಮ್ ಗಾತ್ರದ ಈರುಳ್ಳಿನ ದಪ್ಪ ದಪ್ಪಗೆ ಕಟ್ ಮಾಡಿ ಅದನ್ನು ಪೇಸ್ಟ್ ಮಾಡಿ ಇಡಬೇಕು. ಇದನ್ನು ನುಣ್ಣಗೆ ಪೇಸ್ಟ್ ಮಾಡಿ ಇದನ್ನು ತೆಗೆದಿಡಬೇಕು. ನೋಡಿ, ಇದು ಇಷ್ಟು ಪೇಸ್ಟ್ ಆದರೆ ಸಾಕು. ಈ ಥರ ಮಾಡಿ ಇದನ್ನು ತೆಗೆದಿಡಬೇಕು. ಇದಕ್ಕೇನೆ 2 ಟೊಮೆಟೊನು ಸಹ ಕಟ್ ಮಾಡಿ ಅದನ್ನು ಸಹ ನುಣ್ಣಗೆ ಪೇಸ್ಟ್ ಮಾಡಿ ತೆಗೆದಿಡಬೇಕು. ಇದು ಬೇರೆ ಬೇರೆನೇ ಪೇಸ್ಟ್ ಮಾಡಿ ಇಡಬೇಕು. ಇದಕ್ಕೇನೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕಿದ್ದೀನಿ. ಮತ್ತು 1 ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಮತ್ತು 1 ಕಪ್ ಆಗುವಷ್ಟು ತೆಂಗಿನಕಾಯಿ, ಹಸಿ ತೆಂಗಿನಕಾಯಿ ತುರಿನ ಹಾಕಿ ಇದಕ್ಕೇನೆ 1 ಟೀ ಸ್ಪೂನ್ ಆಗುವಷ್ಟು ಅರಿಶಿಣದ ಪುಡಿ ಮತ್ತು 2 ಸ್ಪೂನು ಧನಿಯಾ ಪುಡಿನ ಮತ್ತು 1 ಟೀ ಸ್ಪೂನು ಗರಂ ಮಸಾಲೆ ಪುಡಿನ ಹಾಕಬೇಕು. ಮತ್ತು ಖಾರಕ್ಕೆ ಬೇಕಾದಷ್ಟು ಒಣಮೆಣಸಿನ ಪುಡಿನ ಹಾಕಬೇಕು. ನಾನು 2 ಸ್ಪೂನ್ ಆಗುವಷ್ಟು ಹಾಕಿದ್ದೀನಿ. ಸಣ್ಣ ಸ್ಪೂನಲ್ಲಿ 2 ಸ್ಪೂನ್ ಆಗುವಷ್ಟು ಹಾಕಿದ್ದೀನಿ. ಖಾರ ನಿಮಗೆ ಜಾಸ್ತಿ ಬೇಕಾದರೆ ಜಾಸ್ತಿ ಹಾಕ್ಬೋದು. 2 ಸ್ಪೂನ್ ಹಾಕಿದ್ದೀನಿ, ನಮಗೆ ಇದು ಕರೆಕ್ಟ್ ಆಗುತ್ತೆ. ಇದಕ್ಕೆ 1 ಗ್ಲಾಸ್ ಆಗುವಷ್ಟು ನೀರನ್ನು ಹಾಕಿ ಇದನ್ನು ನುಣ್ಣಗೆ ಪೇಸ್ಟ್ ಮಾಡಬೇಕು. ನೋಡಿ, ಇದು ಇಷ್ಟು ನೈಸಾಗಿ ಪೇಸ್ಟ್ ಮಾಡಿಕೊಂಡ್ರೆ ಸಾಕು. ಈ ಹದಕ್ಕೆ ನಾನು ಮಾಡ್ಕೊಂಡಿದ್ದೀನಿ. ನೋಡಿ, ಇಷ್ಟು ಆದರೆ ಸಾಕು. ಈಗ ನಾವು ಒಗ್ಗರಣೆಗೆ ಒಂದು ಪಾತ್ರೆ ಇಟ್ಟು ಆ ಪಾತ್ರೆಗೆ ಒಂದು 4-5 ಸ್ಪೂನ್ ಆಗುವಷ್ಟು ಸನ್ಫ್ಲವರ್ ಆಯಿಲನ್ನು ಹಾಕಿದ್ದೀನಿ. ಹಾಕಿ ಅದಕ್ಕೆ ನಾವು ಮಾಡಿಟ್ಟಿರುವ ಈರುಳ್ಳಿ ಪೇಸ್ಟನ್ನು ಹಾಕಬೇಕು. ಹಾಕಿ ಅದನ್ನು ಗೋಲ್ಡನ್ ಬ್ರೌನ್ ಆಗುವವರೆಗೆ ಅದನ್ನು ಫ್ರೈ ಮಾಡಬೇಕು. ಇದು ನಾವು ತಳ ಹಿಡಿಯೋಕ್ಕೆ ಬಿಡಬಾರ್ದು. ಹೀಗೆ ನಾವು ಸ್ಪೂನಲ್ಲಿ ತಿರುಗಿಸ್ತಾನೆ ಇರಬೇಕು. ಹೀಗೆ ತಿರುಗಿಸ್ತಾನೆ ಇದು ಗೋಲ್ಡನ್ ಬ್ರೌನ್ ಕಲರ್ ಆಗಬೇಕು. ಅಲ್ಲಿವರೆಗೆ ಇದನ್ನು ನಾವು ಫ್ರೈ ಮಾಡಬೇಕು. ಈಗ ಈರುಳ್ಳಿ ನೋಡಿ ಇಷ್ಟು ಹದಕ್ಕೆ ಫ್ರೈ ಆಗಿದೆ. ಇದು ಇಷ್ಟು ಫ್ರೈ ಆದರೆ ಸಾಕು. ಇದಕ್ಕೆ ನಾವು ಪೇಸ್ಟ್ ಮಾಡಿಟ್ಟಿರುವ ಟೊಮೆಟೊನ ಹಾಕಬೇಕು. ಹಾಕಿ ಅದನ್ನು ಸಹ ಚೆನ್ನಾಗಿ ಫ್ರೈ ಮಾಡಬೇಕು. ಇದು ಟೊಮೆಟೊ ಹಸಿ ವಾಸನೆ ಎಲ್ಲ ಹೋಗಬೇಕು, ಅಲ್ಲಿವರೆಗೆ ನಾವು ಇದನ್ನು ಫ್ರೈ ಮಾಡಬೇಕು. ಈ ಕಡೆ ಇಲ್ಲಿ ಟೊಮೆಟೊ ಫ್ರೈ ಆಗ್ತಾ ಇರಲಿ ಅಷ್ಟೊತ್ತಿಗೆ ನಾವು 2 ಆಲೂಗಡ್ಡೆನ ಸಿಪ್ಪೆ ತೆಗೆದು ಅದನ್ನು ಈ ಥರ ಕಟ್ ಮಾಡಬೇಕು. ಇದು ದೊಡ್ಡ ದೊಡ್ಡ ಪೀಸೆ ಕಟ್ ಮಾಡಿದ್ರೆ ಸಾಕು. ಹೀಗೆ ಕಟ್ ಮಾಡಿ ಇದಕ್ಕೆ ನೀರು ಹಾಕಿ ಇಡಬೇಕು. ಇಲ್ದಿದ್ರೆ ಆಲೂಗಡ್ಡೆ ಕಪ್ಪಾಗುತ್ತೆ, ಅದಕ್ಕಾಗಿ ಇದಕ್ಕೆ ನೀರು ಹಾಕಿ ಇಡಬೇಕು. ಈಗ ಇಲ್ಲಿ ನೋಡಿ ಟೊಮೆಟೊನು ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾವು ರುಬ್ಬಿಟ್ಟಿರುವ ಮಸಾಲೆನ ಹಾಕಬೇಕು. ಹಾಕಿ ಅದನ್ನು ಸಹ ಚೆನ್ನಾಗಿ ಫ್ರೈ ಮಾಡಬೇಕು. ಈ ಮಸಾಲೆಯಲ್ಲಿರುವ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು, ಅಲ್ಲಿವರೆಗೆ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಹೀಗೆ ನಾವು ಫ್ರೈ ಮಾಡ್ತಿರುವಾಗ ಅದು ಕುದೀತಾ ಇರುತ್ತೆ, ಸ್ವಲ್ಪ ಹುಷಾರಲ್ಲಿ ಫ್ರೈ ಮಾಡಬೇಕು. ಇದು ಫ್ಲೇಮ್ ಸ್ಲೋ ಅಲ್ಲಿ ಇಟ್ಟು ಇದನ್ನು ಫ್ರೈ ಮಾಡಬೇಕು. ನೋಡಿ, ಹೀಗೆ ಫ್ರೈ ಮಾಡಿದ್ಮೇಲೆ ಇದಕ್ಕೆ ನಾವು ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕಬೇಕು. ಉಪ್ಪನ್ನು ಹಾಕಿ ಇದನ್ನು ಮಿಕ್ಸ್ ಮಾಡಬೇಕು. ಹೀಗೆ ಮಿಕ್ಸ್ ಮಾಡಿದ್ಮೇಲೆ ಇದು ಎಷ್ಟು ತೆಳ್ಳಗೆ ಬೇಕು ನೋಡಿ ಅಷ್ಟು ನಾವು ನೀರನ್ನು ಹಾಕಬೇಕು. ಇದು ತುಂಬ ಗಟ್ಟಿನೂ ಮಾಡಬೇಡಿ, ತುಂಬ ತೆಳ್ಳಗೂ ಮಾಡಬೇಡಿ. ನಾನು ಇದಕ್ಕೆ 3-4 ಗ್ಲಾಸು ನೀರನ್ನು ಹಾಕಿದ್ದೀನಿ. ಹಾಕಿ ಇದನ್ನು ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು. ಇದಕ್ಕೆ ನಾವು ಕ್ಲೀನಲ್ಲಿ ವಾಶ್ ಮಾಡಿಟ್ಟ ಆಲೂಗಡ್ಡೆ ಮತ್ತು ಅವರೆಕಾಳು ಬೇಳೆನ ಹಾಕಬೇಕು. ಹಾಕಿ ಇದನ್ನು ಚೆನ್ನಾಗಿ ಬೇಯಿಸಬೇಕು. ಇದು ಒಂದು 5 ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಬೇಯಿಸಬೇಕು. ಈಗಲೇ ನಾವು ಉಪ್ಪು ಖಾರ ಕರೆಕ್ಟಾಗಿದೆಯಾ ಅಂತ ಒಂದು ಸತಿ ನೋಡ್ಕೋಬೇಕು. ನೋಡಿ, ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದ್ದರೆ ಇದನ್ನು ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು. ನೋಡಿ, ಈಗ ಅವರೆಕಾಳು ಮತ್ತು ಆಲೂಗಡ್ಡೆ ಎಲ್ಲ ಚೆನ್ನಾಗಿ ಬೆಂದಿದೆ. ನೋಡಿ, ಹೀಗೆ ತೆಗೆದು ಹೀಗೆ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ. ನೋಡಿ, ಇದು ಚೆನ್ನಾಗಿ ಬೆಂದಿದೆ. ಈಗ ಇದಕ್ಕೆ ನಾವು
7 ಮೊಟ್ಟೆನ ತೊಗೊಂಡಿದ್ದೀನಿ. ಇದಕ್ಕೆ ನಾನು ಮೊಟ್ಟೆನ ಒಡೆದು ಹಾಕ್ತೀನಿ. ಇದು ನೀವು ಮೊಟ್ಟೆ ತಿಂದಿದ್ರೆ ಇದು ಇಷ್ಟೇ ಬೆಂದರೆ ಸಾಕು. ಇದು ಸಾರು ಸೂಪರಾಗಿ ರೆಡಿ ಆಗುತ್ತೆ. ನಾನು ಇದಕ್ಕೆ ಮೊಟ್ಟೆ ಹಾಕಿದ್ದೀನಿ, ಅದು ಇನ್ನೂ ಟೇಸ್ಟು ಚೆನ್ನಾಗಿರುತ್ತೆ. ಇದಕ್ಕೆ ನಾನು 7 ಮೊಟ್ಟೆನ ಒಡೆದು ಹಾಕಿದ್ದೀನಿ. ಹೀಗೆ ಎಲ್ಲ ಮೊಟ್ಟೆನ ಒಡೆದು ಹಾಕಿ ಇದನ್ನು ಒಂದು 5 ನಿಮಿಷಗಳ ಕಾಲ ಸ್ಲೋ ಫ್ಲೇಮಲ್ಲಿ ಇಟ್ಟು ಇದನ್ನು ಕುದಿಸ್ಬೇಕು. ಇದು ಮೊಟ್ಟೆ ಎಲ್ಲ ಚೆನ್ನಾಗಿ ಬೇಯಬೇಕು. ನೋಡಿ, ಈಗ ಸೂಪರಾದ ಹಿಚ್ಕಿದ ಬೇಳೆಯ ಸಾರು ರೆಡಿಯಾಗಿದೆ. ಫ್ರೆಂಡ್ಸ್, ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ, ತುಂಬ ಟೇಸ್ಟ್ ಆಗಿರುತ್ತೆ ಮತ್ತು ತುಂಬ ಈಸಿನೂ ಆಗಿದೆ. ಅದು ಬೇಳೆ ಒಂದು ರೆಡಿ ಮಾಡ್ಕೊಳ್ಳೋದು ಒಂದು ಸ್ವಲ್ಪ ಟೈಮ್ ತಗೊಳುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸದಾಗಿ ವಿಡಿಯೋ ನೋಡುವವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.